ಕನ್ನಡ ಎನೆ ಕುಣಿದಾಡುವುದೆಂದರೆ ಕನ್ನಡ ಎನೆ ಕಿಳಿ ನಿಗರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯುಳು ಕೆಟ್ಟರೆ ಮನಮೈ ಮರೆಯುವುದು ಕನ್ನಡದಲ್ಲಿ ಹರಿ ಹರಿಯುವನು ಕನ್ನಡದಲ್ಲಿ ಹರ ತೆರೆಯುವನು ಕುವೆಂಪುವರ ಅದ್ಭುತ ಸಾಲು ಎಷ್ಟು ಅರ್ಥ ಅಂದ್ರೆ ಯಾಕೆಂದ್ರೆ ಜಗತ್ತಿನ ಅತ್ಯಂತ ಪುರಾತನವಾದ ಅತ್ಯಂತ ಶ್ರೀಮಂತ ಭಾಷೆಗಳಲ್ಲಿ ಕನ್ನಡ ಭಾಷೆ ಕೂಡ ಒಂದು ಈ ಒಂದು ನಾಡಿನಲ್ಲಿ ಅದೆಷ್ಟು ಜಗದೇಕ ವೀರರು ಅಹೋಮಲ್ಲರಿಗೆ ಜನ್ಮ ಕೊಟ್ಟಂತ ಕರುನಾಡು ಈ ಕಪ್ಪು ಮಣ್ಣಿನ ಬೀಡು ಪ್ರಕೃತಿಯ ಸೊಬಗು ನದಿಗಳ ಹರಿವು ಅದೆಷ್ಟು ಪಶ್ಚಿಮ ಘಟ್ಟಗಳ ಸೌಂದರ್ಯ ವರ್ಣಿಸಲು ಸಾಲದು ಅಂತಹ ಭವ್ಯ ನಾಡು ನಮ್ಮ ಈ ಕರ್ನಾಟಕ ಬೀಡು. ಈ ಒಂದು ಅದ್ಭುತವಾದಂತಹ ವೇದಿಕೆ ಇದು ಕನ್ನಡಿಯಲ್ಲಿ 2ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಯೋಜನೆ ಮಾಡಿರುವುದು ನಿಜಕ್ಕೂ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸುದಿನ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಕಾರ್ಯಕ್ರಮದ ಮುಖ್ಯ ಘಟ್ಟ ವೇದಿಕೆಯಲ್ಲಿ ಬಂದಿರತಕ್ಕಂತ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಶಿಕ್ಷಕರು ಕಲಾವಿದರು ಆದಂತಹ ಗೋವಿಂದಪ್ಪ ಸರ್ ಅವರಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ವಹಿಸಿರುವುದು ಇವರು ಡಿವೈಎಸ್ಪಿ ವಿರಾಜಪೇಟೆಯಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಶಿರಾ ತಾಲೂಕು ಪಟ್ನಾಯಕನಹಳ್ಳಿ, ಶಿರಾ ಹಾಗೆ ಕೊರಟಗೆರೆ, ತುಮಕೂರು ಜಿಲ್ಲೆ ಸೇರಿದಂತೆ ಗೌರಿಬಿದನೂರು. ಹಾಗಾಗಿ ತಾವು ಬರಬೇಕು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಕೇಳಿಕೊಂಡಿದ್ದಕ್ಕೆ ತಮ್ಮ ವೈಯಕ್ತಿಕ ಒತ್ತಡದ ನಡುವೆಯೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸಿ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾವು ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಗುರು ಹಿರಿಯರು, ಗ್ರಾಮದ ಹಿರಿಯರು, ಹಾಗೆ ಧ್ವನಿ ವರ್ಧಕವನ್ನು ಅದ್ಭುತವಾಗಿ ತಮ್ಮ ಮನಸ್ಸಿಗೆ ಕಿವಿಗೆ ಮುಟ್ಟುವ ಹಾಗೆ ಧ್ವನಿಯನ್ನ ಕೊಡ್ತಾ ಇರ್ತಕ್ಕಂಥ ಸೌಂಡ್ ಸಿಸ್ಟಮ್ ಮಾಲೀಕರು ಸೇರಿದಂತೆ ಹಾಗೆ ಎಲ್ಲ ಕನಮಡಿ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವೇದಿಕೆ ಹಿಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿದ್ದೀರಿ. ನಾನು ಒಟ್ಟಾರೆಯಾಗಿ ನಿಮಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಮುಖ್ಯವಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಮನೆಯಲ್ಲಿನ ಹೊಗೆ ಬಿಸಿಲ ಧಗೆ ಅಷ್ಟು ಸುಲಭವಾಗಿ ಅರ್ಗಿಸ್ಕೊಳ್ಳಿಕ್ಕಾಗಲ್ಲ, ನಿಭಾಯಿಸ್ಲಿಕ್ಕಾಗಲ್ಲ ಅಂತ ಬಿಸಿಲ ಧಗೆಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಹಾಗಾಗಿ ಕಾರ್ಯಕ್ರಮ ಲೇಟ್ ಮಾಡೋದು ಬೇಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಕನ್ನಡ ಭಾಷಿಗರೊಂದಿಗೆ ಕನ್ನಡ ಉಳಿಸುವಂತ ಕೆಲಸಕ್ಕೆ ಕೈ ಜೋಡಿಸುವ ಮೂಲಕ ಎಲ್ಲ ಭಾಷೆಗಳನ್ನ ಕಲಿಯೋಣ, ಕನ್ನಡವನ್ನ ಉಳಿಸೋಣ ಅಂತ ಹೇಳಿ ಇದೀಗ ಮುಖ್ಯವಾಗಿ ಮುಖ್ಯ ಘಟ್ಟ ಕಾರ್ಯಕ್ರಮ ಚಾಲನೆ ಮಾಡಬೇಕು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರನ್ನ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಇವು ದೀಪ ಬೆಳಗಿಸುವ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಡ್ತಾ ಇದ್ದೇನೆ. ಜನಪದ ಕ್ಷೇತ್ರದಲ್ಲಿ ವಯಸ್ಸು ಚಿಕ್ಕದು, ಆದರೆ ಕಲೆಯನ್ನ ಮೈಗೂಡಿಸ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ತಾಲೂಕನ್ನ ದಾಟಿ ಜಿಲ್ಲಾ ಮಟ್ಟದಲ್ಲೂ ಕೂಡ ತನ್ನ ಕಲಾ ಪ್ರದರ್ಶನಕ್ಕೆ ನಾಂದಿ ಹಾಡಿದಂಥ ಯುವಕ ಇದೀಗ ಏನು ನಮ್ಮ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿತರಾಗ್ತಾ ಇರೋದು ನಿಜಕ್ಕೂ ಒಂದು ಖುಷಿ.